ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಅವಲಕ್ಕಿಯಿಂದ ಪುಂಡಿ ಮಾಡಿದ್ದೇನೆ. ಪುಂಡಿ ಅಂದರೆ ಕಡುಬು. ಅದಕ್ಕೆ ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ನೋಡಿ, ನಾನು ಈ ಥರ ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ಇದನ್ನೊಂದು 2-3 ಸಲ ಚೆಂದ ಮಾಡಿ ತೊಳೆದು ತಗೊಂಡು ಬರುವ. ನೋಡಿ, ಅದು ತುಂಬ ಧೂಳಿರ್ತದೆ. ಚೆಂದ ಮಾಡಿ ತೊಳೆದು ನಾನು ನೀರು ಹಾಕಿ ತೊಗೊಂಡ್ಬಂದೆ. ನೋಡಿ, ಇದು ಹಿಂಗೆ ನೀರು ಹಾಕಿ ತೊಳೆದ ನಂತರ ಹೀಗೆ ಹಾಕ್ತಾರೆ ಬಿಡಿ ಬಿಡಿಯಾಗಿ. ಇದಕ್ಕೆ ಒಂದು ಸ್ವಲ್ಪ ನಾನು 1 ಲೋಟ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಆದರೂ ಸಹ ಮೊಸರು ಅದು ಹಾಕಿ ಸ್ವಲ್ಪ ಅದು ನೆನಿಬೇಕು. ಉಂಡೆ ಕಟ್ಟಲಿಕ್ಕೆ ಆಗಬೇಕು, ನಮಗೆ ಉಂಡೆ ಮಾಡಲಿಕ್ಕೆ ಆಗುವಷ್ಟು ಅದಕ್ಕೆ ಮಜ್ಜಿಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಈಗ ನೋಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡುತ್ತೇನೆ. ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಚೆಂದ ಮಾಡಿ ಹೀಗೆ ಇಡುವ. ಒಂದು 5 ನಿಮಿಷ ಮುಚ್ಚಿಡುವ. ಇದಕ್ಕೆ ನೋಡಿ, ಕೊತ್ತಂಬರಿ ಸೊಪ್ಪು, 1 ಕಾಯಿ ಮೆಣಸು, ಕರಿಬೇವಿನ ಸೊಪ್ಪು, ಕ್ಯಾರೆಟ್ ಮತ್ತು ನೀರುಳ್ಳಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ನೆನೆಸಿಟ್ಟ ಅವಲಕ್ಕಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡುವ. ಇದು ಕೈಯಲ್ಲೇ ನಾವು ಮಿಕ್ಸ್ ಮಾಡಬೇಕು. ಯಾಕೆಂದರೆ ಅದು ಮಿಕ್ಸ್ ಮಾಡಿದರೆ, ನಾವು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಎಲ್ಲ ಒಟ್ಟಿಗೆ ಉಪ್ಪು ಹಾಕಿದೆಲ್ಲ ಮಿಕ್ಸ್ ಮಾಡಿದರೆ ಒಳ್ಳೆಯದು, ಒಟ್ಟಿಗೆ ಬೆರೆಯುತ್ತೆ ಅಂತ. ನಾವು ಚಮಚದಲ್ಲೆಲ್ಲ ಮಿಕ್ಸ್ ಮಾಡಿದರೆ ಅದು ಸರಿ ಕಟ್ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಚೆಂದ ಮಾಡಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿ. ನೋಡಿ, ಹೀಗೆ ಮಿಕ್ಸ್ ಮಾಡಿದ್ದೇನೆ. ನೋಡಿ, ಉಂಡೆ ಮಾಡಲಿಕ್ಕೆ ಆಗಬೇಕು. ಹಾಗೆ ಈಗ ನಾವು ಅದನ್ನು ಚೆಂದ ಮಾಡಿ ಪ್ರೆಸ್ ಮಾಡಿ ಒಂದು ಉಂಡೆ ಮಾಡಿ ತೆಗೆದಿಟ್ಕೊಳ್ವ. ಒಂದು ಪ್ಲೇಟಿಗೆ ಚೆಂದ ಮಾಡಿ ಉಂಡೆ ಮಾಡಿ ತೆಗೆದಿಟ್ಕೊಳ್ವ. ನೋಡಿ, ಮತ್ತು ಚೆಂದ ಪ್ರೆಸ್ ಮಾಡಿ ಉಂಡೆ ಮಾಡಬೇಕು. ಇಲ್ಲದ್ರೆ ಉಂಡೆ ಸರಿ ಕಟ್ಟು ಬೇಯುವಾಗ ಅದು ಒಡೆದೋಗ್ತದೆ. ಈಗ ನೋಡಿ, ನಾನೀಗೆಲ್ಲ ಸಹ ಉಂಡೆ ಮಾಡಿ ಇಡ್ತಾ ಇದ್ದೀನಿ. ಉಂಡೆ ಮಾಡಿ ಒಂದು ಪ್ಲೇಟಿಗೆ ಒಂದು ಸರಿ ಮಾಡಿ ಇಟ್ಕೊಳ್ವ. ನಾನು ನೋಡಿ ಎಲ್ಲ ಪ್ಲೇಟಿಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಟ್ಟಿಗೆ ಇಟ್ಟಿದ್ದೀನಿ. ನೀರು ಕುದೀತಾ ಉಂಟು. ಈ ಉಂಡೆಯನ್ನೆಲ್ಲ ಅದಕ್ಕೆ ಹಾಕಿ ಬೇಯಿಸಲಿಕ್ಕೆ ಇಡುವ. ಒಂದು 5-6 ನಿಮಿಷ ಉಂಡೆ ಬೇಯಿಸಿದ್ರೆ ಸಾಕು. ಒಳ್ಳೆ ಬಂದಿರ್ತದೆ. ನೋಡಿ, ಅದು ಒಳ್ಳೆ ರುಚಿಕರವಾದ ಉಂಡೆ ರೆಡಿಯಾಗಿದೆ.